ಹಲೋ ಮಕ್ಕಳೇ, 6ನೇ ತರಗತಿಯ ಮಕ್ಕಳೇ, ನಿಮಗೆ ಗಣಿತದ 1ನೇ ಭಾಗದ 2ನೇ ಚಾಪ್ಟರ್ ಯಾವುದಂದರೆ ಪೂರ್ಣ ಸಂಖ್ಯೆಗಳು. ಹೌದಾ? ಇದನ್ನು ತಿಳಿಯುವ ಮೊದಲು ನಿಮಗೆ ಈಗ ಆಲ್ರೆಡಿ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಗೊತ್ತದ. ಏನಂತೀವಿ ನಾವು ಎಣಿಕೆ ಸಂಖ್ಯೆಗಳು, ಹೌದಿಲ್ಲ? ಸೊ ಹೇಗೆ 1 2 3 4 5 ಈ ರೀತಿಯಾಗಿ ನೀವು ಎಣಿಕೆ ಸಂಖ್ಯೆಗಳನ್ನು ಬರಿತಾ ಹೋದರೆ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಈಗ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನೀವು ಎಲ್ಲ ಗಣಿತದ ಮೂಲ ಕ್ರಿಯೆಗಳನ್ನು ಕಲ್ಕೊಂಡಿರಿ. ಈಗ ನಾವೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಒಂದು ಸ್ವಾಭಾವಿಕ ಸಂಖ್ಯೆ ಹೇಳ್ರಿ ನೋಡೋಣ. 129 ಅಂತ ತಿಳ್ಕೊಳ್ರಿ. ಇದರ ಮುಂದಿನ ಸಂಖ್ಯೆಯನ್ನು ಬರೀರಿ ಅಂದರೆ ನೀವೇನು ಮಾಡ್ತೀರಿ, ಅದಕ್ಕೆ ಒಂದನ್ನು ಏನು ಮಾಡ್ತೀರಿ, ಕೂಡಿಸ್ತೀರಿ. ಮುಂದಿನ ಸಂಖ್ಯೆ ಅಂದಾಗ 1 ಕೂಡಿಸಿದಾಗ ಎಷ್ಟಾಗುತ್ತದೆ? 130. ಅದೇ ರೀತಿ ಈಗ 3ರ ಮುಂದಿನ ಸಂಖ್ಯೆ ಯಾವುದು ಅಂದರೆ ಏನು ಹೇಳ್ತೀರಿ? 3ರ ಮುಂದಿನ ಸಂಖ್ಯೆ ಎಷ್ಟು ಹೇಳ್ತೀರಿ? ಎಕ್ಸಾಕ್ಟ್ಲಿ ಎಷ್ಟು ಅಂತ ಹೇಳ್ತೀರಿ? 4 ಅಂತ ಹೇಳ್ತೀರಿ. ಅದೇ ರೀತಿ 5ರ ಹಿಂದಿನ ಸಂಖ್ಯೆ, ಈಗ ಮುಂದಿನ ಸಂಖ್ಯೆ ಹೇಳಿದ್ರಲ್ಲ, ಈಗ 5ರ ಹಿಂದಿನ ಸಂಖ್ಯೆ ಹೌದಾ ಯಾವುದಂತ ಹೇಳ್ತೀರಿ? ಈಗ ನೋಡಿರಿ, ಹಿಂದಿನ ಸಂಖ್ಯೆ ಅಂದಾಗ ಏನು ಮಾಡ್ತೀರಿ? ಆಟೋಮೆಟಿಕ್ಕಾಗಿ ಮೈನಸ್ ಮಾಡ್ತೀರಿ. ಏನನ್ನು? 1. ಎಷ್ಟು ಬಂತು? 4 ಬಂತು. ಈಗ ಹೇಳ್ರಿ, 2ರ ಹಿಂದಿನ ಸಂಖ್ಯೆ ಯಾವುದು? ಹಿಂದಿನ ಸಂಖ್ಯೆ ಯಾವುದು? 1. ಈಗ ಆಟೋಮೆಟಿಕ್ ಹೇಳ್ತೀರಿ. ಹಾಗಾದರೆ 1ರ ಹಿಂದಿನ ಸಂಖ್ಯೆ ಯಾವುದು? 1ರ ಹಿಂದಿನ ಸಂಖ್ಯೆ ಯಾವುದು ಹೇಳ್ಬೋದಾ? ಏನು ಮಾಡ್ತೀರಿ ಅದರಲ್ಲಿ? 1ನ್ನು 1ರಲ್ಲಿ ಕಳೆದಾಗ ಎಷ್ಟು ಬರುತ್ತೆ? 0. ಆದರೆ ನೀವೇನು ಹೇಳ್ತಾ ಇದ್ರಿ? ಎಣಿಕೆಯ ಸಂಖ್ಯೆಗಳು ಅಂದಾಗ 1 2 3 4 5 ಅಂತ ಹೇಳಿದ್ರಿ. ಆದರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಹಿಂದಿನ ಸಂಖ್ಯೆ ಹೇಳ್ತಾ 1ರಲ್ಲಿ 1ನ್ನು ಕಳೆದಾಗ ಏನೂ ಇಲ್ಲ ಅಂದರೆ ಅದಕ್ಕೆ ನಾವು 0 ಬರುತ್ತಂಥ ಪರಿಕಲ್ಪನೆ ಬಂದಾಗ ಈ 0ನ್ನು ಒಳಗೊಂಡಂತಹ ಒಂದು ಸಂಖ್ಯೆ ಹುಟ್ಕೊಂತು. ಅದಕ್ಕೆ ನಾವೇನಂತ ಕರೆದ್ವಿ ಅಂದರೆ, ನಿಮ್ಮ ಟೈಟಿಲ್ ಏನದು? ಪೂರ್ಣ ಸಂಖ್ಯೆ, ಅಥವಾ ಇಂಗ್ಲೀಷಲ್ಲಿ ಏನಂತ ಕರೆದ್ರು ಅಂದ್ರೆ ಅದಕ್ಕೆ ಹೋಲ್ ನಂಬರ್ಸ್ ಅಂತ ಕರೆದ್ರು. ಅಂದರೆ ಯಾವುದದು? ಪೂರ್ಣ ಸಂಖ್ಯೆ. ಅರ್ಥ ಆಯ್ತಾ? ಸೊ ನೀವು ಸ್ವಾಭಾವಿಕ ಸಂಖ್ಯೆಯಿಂದ ಹೋಗಿ ನೆಕ್ಸ್ಟ್ ಎಲ್ಲಿಗೆ ಬಂದ್ರಿ? ಈಗ ಪೂರ್ಣ ಸಂಖ್ಯೆಗಳು ಅಂತ ಬಂದ್ವಿ. ಸೊ ಅದನ್ನು ಸಂಕೇತ W ಅಂತ ಕರೆದ್ಬಿಟ್ಟು ಏನು ಎಣಿಕೆ ಸಂಖ್ಯೆಗಳನ್ನು ತಗೊಂಡಿರ್ತೀರಲ್ಲ, ಅದರ ಮೊದಲು ಏನು ಬರೀತೀರಿ ನೀವು? 0 1 2 3 4 ಈ ರೀತಿಯಾಗಿ ಬರೆದ್ರೆ ಅದನ್ನು ನಾವು ಯಾವ ಗಣ ಅಂತ ಕರಿತೀವಿ? ಪೂರ್ಣ ಸಂಖ್ಯೆಗಳ ಗಣ ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಕರಿತೀರಿ. ಹಾಗಾದರೆ ಈಗ ನೀವು ಪೂರ್ಣ ಸಂಖ್ಯೆಗಳಂತ ಗೊತ್ತಾಯಿತು. 0ವನ್ನು ಒಳಗೊಂಡ ಎಣಿಕೆಯ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅಂದರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಈ ಪೂರ್ಣ ಸಂಖ್ಯೆಗಳನ್ನು ನಿಮ್ಮ ಪಠ್ಯಕ್ಕನುಗುಣವಾಗಿ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿಯಾಗಿ ಗುರುತಿಸ್ತಾರೆ ಅಂದರೆ, ಕೇವಲ ಒಂದು ಸರಳವಾದಂಥ ಒಂದು ಚಟುವಟಿಕೆ ಇದೆ. ನಿಮ್ಮ ಸ್ಕೇಲ್ ಅಥವಾ ಅಳತೆ ಪಟ್ಟೆ ಅಥವಾ ಇಂಚ್ ಪಟ್ಟಿ ಸಹಾಯದಿಂದ ಒಂದು ಸರಳ ರೇಖೆಯನ್ನು ಎಳೆದು ಒಂದು ಬಿಂದುವನ್ನು ಗುರುತಿಸಿಕೊಂಡು ಅದಕ್ಕೆ 0 ಎಂದು ಬರೆದು, ನಂತರ ಒಂದು ಏಕಮಾನ ಅಂತ ತೆಗೆದುಕೊಂಡು ಅದಕ್ಕೆ 1 ನೆಕ್ಸ್ಟ್ 2 3 4 ಈ ರೀತಿಯಾಗಿ ಅಂಕಿಗಳನ್ನು ನಾವೇನು ಮಾಡ್ತಾ ಹೋದರೆ ಗುರುತಿಸ್ತಾ ಹೋದರೆ, ಇಲ್ಲಿ ಪೂರ್ಣ ಸಂಖ್ಯೆ 4ನ್ನು ಗುರುತಿಸಿ ಅಂದಾಗ 0ದಿಂದ 4 ಏಕಮಾನ, 0ದಿಂದ 1 2 3 4. ಹಾಗಾದರೆ ನೀವು ಪೂರ್ಣ ಸಂಖ್ಯೆ 4 ಅಂತ ಗುರುತಿಸ್ಬೋದು. ಅರ್ಥ ಆಯ್ತಾ? ಸೊ ಈಗ ಸಂಖ್ಯಾ ರೇಖೆ ಗುರುತಿಸೋದಾಯ್ತು. ಇನ್ನು ನಂತರ ಸಂಖ್ಯಾ ರೇಖೆಯಲ್ಲಿ ಪೂರ್ಣ ಸಂಖ್ಯೆಗಳ ಸಂಕಲನವನ್ನು ಯಾವ ರೀತಿಯಾಗಿ ಮಾಡಬೇಕಂತ ನಿಮ್ಮ ಪಠ್ಯದಲ್ಲಿ ಇದೆ. ಸೊ ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಇದು ಯಾವುದಂದ್ರೆ ಪೂರ್ಣ ಸಂಖ್ಯೆಗಳ ಸಂಕಲನ. ಈಗ ಫಾರ್ ಎಕ್ಸಾಂಪಲ್ 3 + 4 ಇದನ್ನು ನಾವು ಲೆಕ್ಕ ಮಾಡೋದಲ್ಲ, ಸಂಖ್ಯಾ ರೇಖೆಯಲ್ಲಿ ಯಾವ ರೀತಿಯಾಗಿ ಗುರುತಿಸಬೇಕು ಅಂತ ನೋಡೋಣ. ಈಗೇನು ಮಾಡೋಣ? ಒಂದು ಸ್ಕೇಲ್ ತಗೊಳ್ಳೋಣ. ಸೇಮ್ ಇದೇ ರೀತಿ ಸರಳ ರೇಖೆಯನ್ನು ಹಾಕೋಣ. ಹಾಕಿ 0 1 2 3 4 5 6 7 8 ಈ ರೀತಿಯಾಗಿ ಏಕಮಾನಗಳನ್ನು ಗುರುತಿಸ್ತಾ ಹೋಗ್ರಿ. ಏನಂತ ಹೇಳಿದ್ದಾರೆ ಅವರು? 3 ಮತ್ತು 4.
3 ಮತ್ತು 4 ಅಂತೆಲ್ಲ ಅದನ್ನು ಯಾವ ರೀತಿಯಾಗಿ ಗುರುತಿಸೋದಂದ್ರೆ ಫಸ್ಟ್ ಇಲ್ಲಿ 0 ಐತಲ್ಲ, ಸೊ 3 ಏಕಮಾನ, ಇಲ್ಲಿಂದ ಇಲ್ಲಿವರೆಗೆ 1 ಏಕಮಾನ ಅಂತ ಹೇಳೈತಲ್ಲ, ಸೊ ಅದರಿಂದ ಇಲ್ಲಿಗೆ ಬಂತು, ಇಲ್ಲಿಗೆ 3 ಏಕಮಾನ ಸ್ಟಾರ್ಟ್ ಆಯಿತು. ಈ 3 ಆಯಿತು, ನಂತರ ಎಷ್ಟು 4 ಏಕಮಾನಗಳ ಮುಂದೆ ಹೋಗಬೇಕು. ಅಂದರೆ 3 ಇಲ್ಲಿಗೆ ಬಂದಿರ್ತದೆ, 4 ಏಕಮಾನ ಅಂದರೆ 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು. ಸೊ ಎಲ್ಲಿಗೆ ಬಂತು ಉತ್ತರ 7 ಬಂತು. ಅಂದರೆ 3 ಮತ್ತು 4 ಎಷ್ಟು 7. ಈ ರೀತಿಯಾಗಿ ನಾವು ಸಂಖ್ಯಾ ರೇಖೆಯ ಮೇಲೆ ಪೂರ್ಣ ಸಂಖ್ಯೆಗಳ ಸಂಕಲನವನ್ನು ಈ ರೀತಿಯಾಗಿ ಗುರುತಿಸಬಹುದು. ನಂತರ ವ್ಯವಕಲನ ಯಾವ ರೀತಿಯಾಗಿ ಅಂತ ನೀವು ಈಗ ವಿಚಾರ ಮಾಡಬಹುದು. ನೋಡಿ, ಅದು ಬಹಳ ಸರಳ ಇದೆ. ಯಾವ ರೀತಿಯಾಗಿ ಅಂದರೆ ಸೇಮ್ ಇದೇ ರೀತಿಯಾಗಿ ನಾವು ಒಂದೇನು ಮಾಡೋಣ, ಸ್ಕೇಲ್ ಒಳಗೆ ಒಂದು ಸ್ಕೇಲ್ನ ಸಹಾಯದಿಂದ ಸರಳ ರೇಖೆಯನ್ನು ಹಾಕೋಣ ಈ ರೀತಿ. ಓಕೆ, ಸೊ ಸೇಮ್ 0 ಎಂದು ಗುರುತಿಸಿ 1 ಏಕಮಾನ, 2 ಏಕಮಾನ, 3, 4, 5, 6, 7 ಈ ರೀತಿಯಾಗಿ ಏಕಮಾನ ಹಾಕೊಳ್ಳೋಣ. ಈಗ 5 - 2 ಮಾಡೋ ಹೇಗೆ? ಸೊ ಆಲ್ರೆಡಿ ನಿಮಗೇನಾಗಿದೆ, 5 ಏಕಮಾನ ಗೊತ್ತಿದೆ. 0ದಿಂದ 5 ಏಕಮಾನ ಇಲ್ಲಿಗೆ ಬಂದ್ರಿ, ಹೌದಾ? ಈಗ ಇಲ್ಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಏನು ಮಾಡ್ಬೇಕು ನೀವು, 2 ಏಕಮಾನ ಕಳೆಯಬೇಕು. ಕಳೆಯಬೇಕಂದಾಗ ಏನಾಗುತ್ತೆ, ಎಡಭಾಗದಲ್ಲಿ ಬರಬೇಕು. ಅಂದರೆ 2 ಏಕಮಾನ ಏನಾಗಬೇಕು, ನೀವು ಹಿಂದಕ್ಕೆ ಹೋಗಬೇಕು. ಯಾವ ರೀತಿಯಾಗಿ ಗೊತ್ತಾ, ಹೀಗೆ, ನೆಕ್ಸ್ಟ್ ಹೀಗೆ. ಹಾಗಾದರೆ ಉತ್ತರ ಎಷ್ಟು ಬಂತು, 3. ಅರ್ಥ ಆಯ್ತಾ?